ಮಗುಗೆ ಸರಿ ರೆಡಿ ಮಾಡ್ತಾ ನಾನು ಯಾವುದೇ ರೀತಿ ಮನೇಲಿ ಮಾಡ್ಕೊಳ್ಳೋದು, ಯಾವುದೇ ರೀತಿ ಅಂಗಡಿ ಶಾಪಿಂದ ಮಗುಗೆ ತಂದು ಕೊಡಲ್ಲ. ಇವಾಗೆಲ್ಲ ರಾಗಿ ಮಾಂಸ ಎಲ್ಲಕ್ಕೆಲ್ಲ ಬಂದಿದೆ, ಅದೆಲ್ಲ ಕೊಡಲ್ಲ. ನಾನು ಮನೇಲೆ ಮಾಡ್ಕೊತೀನಿ. ಅಕ್ಕಿ, ಬೇಳೆ, ಹೆಸರು ಬೇಳೆ, ಹೆಸರು ಕಾಳು, ಮೈಸೂರು ಬೇಳೆ ಮತ್ತು ಎಲ್ಲ ಥರ ಕಾಳುಗಳು ಮನೇಲಿ ಏನೇನು ಕಾಳು ಹಾಕಿ ತೊಳೆದು 2 ದಿನ ಶನಿವಾರ ಭಾನುವಾರ ತುಂಬ ಚೆನ್ನಾಗಿ ಬಿಸಿಲು ಒಣಗಿಸ್ಕೊಂಡು ಕಡಲೆ ಬೀಜ ಮತ್ತು ಮುಸ್ಕಿನ ಜೋಳ ಎಲ್ಲ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಜಾಸ್ತಿ ಬೇಳೆ, ಮೈಸೂರು ಬೇಳೆ, ಕಡಲೆ ಬೀಜ, ಹೆಸರು ಕಾಳು ಅದನ್ನೆಲ್ಲ ಹಾಕೊಂಡಿದ್ದೀನಿ. ಸ್ವಲ್ಪ ಮಾತ್ರ ಅವರೆಕಾಳು, ಕಡಲೆಕಾಳು, ಹುರುಳಿಕಾಳು ಹಾಕೊಂಡಿದ್ದೀನಿ. ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಅದು ಹಾರಲಿ ಅಂತ. ಜಾಸ್ತಿ ಪ್ರಮಾಣದಲ್ಲಿ ಉದ್ದನ್ನ ಹಾಕೊಂಡಿದ್ದೀನಿ. ಉದ್ದು ಮಕ್ಕಳಿಗೆ ಕೊಡೋದ್ರಿಂದ ಸೊಂಟಕ್ಕೆ ಸ್ಟ್ರೆಂತ್ ಬರುತ್ತೆ. ಅದರಿಂದ ಉದ್ದನ್ನ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ. ಕಪ್ಪು ಉದ್ದಿದ್ರೆ ಅದನ್ನು ಹಾಕೋದು ತುಂಬ ಒಳ್ಳೆಯದು. ನಾನು ಮಾಮೂಲಿ ಮನೇಲಿ ನಾವು ಏನು ಉದ್ದು ಯೂಸ್ ಮಾಡ್ತೀವಿ, ಉದ್ದಿನ ಬೇಳೆ ಅದನ್ನು ಹಾಕೊಂಡಿದ್ದೀನಿ. ಉದ್ದಿನ ಬೇಳೆನೂ ಕೂಡ ಜಾಸ್ತಿ ಹಾಕೊಂಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ಯಾಕಂದರೆ ಹಸಿ ಏನಾದ್ರು ಇದ್ದರೆ ಅದೆಲ್ಲ ಹೋಗುತ್ತೆ. ಯಾಕಂದರೆ ಹಸಿ ಇದಕ್ಕೆ ಹಾಕಿದ್ರೆ ಹಸಿದು ಮುಗು ಸ್ಮೆಲ್ ಬರುತ್ತೆ. ನೋಡಿ, ಚೆನ್ನಾಗಿ ಡ್ರೈ ರೋಸ್ಟ್ ಆಗುತ್ತೆ. ಸಾಕು ಸರ್. ಸ್ವಲ್ಪ ಅಂದರೆ ಸ್ಟಾಪ್ನ ಅಂತ ಹೊಸ್ಕೊಂಡ್ರೆ ಸ್ವಲ್ಪ ಕೇಳ್ತಾರೆ. 4,500 ಇದನ್ನು ಹಾಕೋದ್ರಿಂದ ಮಕ್ಕಳಿಗೆ ವೆಯ್ಟ್ ಗೇನ್ ಆಗುತ್ತೆ, ಹೆಲ್ದಿ ಆಗುತ್ತೆ. ಇದನ್ನು ಹ್ಯಾಂಡ್ ಮಾಡ್ಕೊಂಡ್ರೆ ಅವಲಕ್ಕಿನ ಸ್ವಲ್ಪ ರೋಸ್ಟ್ ಮಾಡಿ ಹಾಕೊತಾ ಇದ್ದೀನಿ. ಅವಲಕ್ಕಿ, ಗಟ್ಟಿ ಅವಲಕ್ಕಿ ಗೋಧಿ ಮತ್ತು ಬಾದಾಮಿ ಆ್ಯಡ್ ಮಾಡ್ತೀನಿ. ಏನೇನು ಹಾಕ್ತೀನಿ ಅಂತ ಈಗ ತೋರಿಸ್ಕೊತೀನಿ. ಬಾದಾಮಿ ಗೋಡಂಬಿ ಹಾಕಿದ್ದೀನಿ. ಇದಿಷ್ಟು ಕಾಳು ಅಕ್ಕಿ ಮಿಕ್ಸ್ ಇರೋದೆಲ್ಲ ಹೋಗ್ಬಿಟ್ಟು ಸ್ವಲ್ಪ ತಣ್ಣಗೆ ಹಾಕ್ತೀನಿ. ತಣ್ಣಗೆ ಆದಮೇಲೆ ನೀರು ಮಾಡ್ತೀನಿ. ಸಾಕು. ಇಷ್ಟು ಡ್ರೈ ಉರಿಯೋದ್ರಿಂದ ಏನಂದರೆ ನಮಗೆ ಗೊತ್ತಾಗೋದಿಲ್ಲ, ಅದು ಸಣ್ಣ ಹುಳಗಳು ಇದ್ದರೆ ಅದನ್ನು ಫ್ರೈ ಮಾಡೋದ್ರಿಂದ ಅದು ಹೋಗುತ್ತೆ. ಸೋಯಾ ಅಂದರೆ ನಾನು 10 ರೂಪೀಸ್ಗೂ ಇದು ಹಾಕ್ತೀನಿ. ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡಿ ಹಾಕಬೇಕು. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಜೀರಿಗೆ, ಮೆಣಸು, ಮೆಂತ್ಯ, 1 ಇಂಚು ಚಕ್ಕೆ, 4 ಲವಂಗ, ಸೋಂಪು ಹಾಕೋದ್ರಿಂದ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಲಿ ಜೀರ್ಣ ಎಲ್ಲ ಚೆನ್ನಾಗಾಗುತ್ತೆ. ಜೀರಿಗೆನೂ ಅಷ್ಟೇ. ಆಮೇಲೆ ಮೆಂತ್ಯ ಹಾಕೋದ್ರಿಂದ ಮೆಂತ್ಯ ತುಂಬ ಒಳ್ಳೆಯದು. ಹಾಕಿದ್ರೆ ಜಾಸ್ತಿ ಹಾಕ್ಬೋದು, ಕಡಿಮೆ ಬಿಡಬೇಕು. ಜೀರಿಗೆ ಸ್ವಲ್ಪ ಜಾಸ್ತಿ, ಮೆಣಸು, ಇನ್ನೊಂದು ಚಕ್ಕೆ, ಲವಂಗ, ಜೀರಿಗೆ, ಮೆಣಸು, ಮೆಂತ್ಯ, ಸ್ವಲ್ಪ ಸೋಂಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ಏಲಕ್ಕಿಕಾಯಿ ಒಂದೆರಡು ಆ್ಯಡ್ ಮಾಡ್ಕೊಬಿಟ್ಟು ನಾನು ಏಲಕ್ಕಿಕಾಯಿ ಹಾಕ್ತಾಯಿಲ್ಲ. ಸಾಸಿವೆ 1 ಸ್ಪೂನ್ ಹಾಕಿದ್ದೀನಿ. ಸಾಸಿವೆ ಹಾಕೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಬೇಗ ಜೀರ್ಣ ಆಗುತ್ತೆ. ಸಾಸಿವೆ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಚೆನ್ನಾಗಿ ಇಟ್ಕೋಬೇಕು. ಚೆನ್ನಾಗಾದ್ಮೇಲೆ ಮಿಲ್ ಮಾಡಿಸ್ಬೇಕು.